ಇದು ಸಾಗರದ ನಗರದ ಜನರಿಗೆ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಇದು ನಮ್ಮ ಕ್ಲಿನಿಕ್. ಅಂದರೆ ಸಿಟಿ ಜನರಿಗೆ ಮಾತ್ರ ಇರೋದು ಮತ್ತು ರೂರಲ್ ಜನರಿಗೆಲ್ಲ ಇಲ್ಲ. ಅವರಿಗಾಗಿ ಮಾಡಿರುವಂತಹ ಹೊಸ ಒಂದು ರಾಜ್ಯ ಸರ್ಕಾರದ ಒಂದು ಯೋಜನೆ. ಇದರಲ್ಲಿ ಈ ಕಟ್ಟಡದಲ್ಲಿ ಏನೇನು ಬರುತ್ತೆ ಅಂದರೆ ನೋಡಿ, ನಮ್ಮ ಕ್ಲಿನಿಕಲ್ಲಿ ಗರ್ಭಿಣಿಯರು ಮತ್ತು ಜನನ ಇವರಿಗೆ ಆರೈಕೆ ಮಾಡೋದು, ನವಜಾತ ಶಿಶು ಮತ್ತು ಶಿಶುವಿನ ಸಮಗ್ರ ಆರೋಗ್ಯ ನೋಡ್ಕೊಳ್ಳೋದು, ಆಮೇಲೆ ಬಾಲ್ಯ ಮತ್ತು ಹದಿಹರೆಯದವರ ಅವರ ಬಗ್ಗೆ ಆರೋಗ್ಯ ಕಡೆ ಗಮನ ಕೊಡುವಂಥದ್ದು, ಮತ್ತು ಕುಟುಂಬ ಕಲ್ಯಾಣ, ಅದು ಗರ್ಭಧಾರಣೆ, ಇದಕ್ಕೆಲ್ಲ ಅದು ಯೋಜನೆ ಇದೆ. ಮತ್ತು ಸಾಮಾನ್ಯ ಮತ್ತು ಸಣ್ಣ ಪ್ರಮಾಣದ ಕಾಯಿಲೆಗಳಿಗೂ ಸಹ ಇಲ್ಲಿ ನೋಡ್ಬೋದು. ಆನಂತರ ಸಾಂಕ್ರಾಮಿಕ ರೋಗಗಳು, TB ಮತ್ತು ಕುಷ್ಠರೋಗಿಗಳಿಗೂ ಸಹ ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಇದು ಇನ್ನೂ ಇದಾವೆ ಹೇಳ್ತೇನೆ. ಅದರ ಜೊತೆಗೆ ಮೂಲಭೂತ ನೇತ್ರ ಮತ್ತು ಕಿವಿ, ಮೂಗು, ಗಂಟಲು ಆರೋಗ್ಯ ಇವೆಲ್ಲ ಇದೆ. ಇದರಲ್ಲಿ ಹೆಚ್ಚಾಗಿ ಈ ರಕ್ತ ಪರೀಕ್ಷೆನೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ, ನರ್ಸ್ಗಳಿರ್ತಾರೆ, ಆಮೇಲೆ ಮೃಗಾಲಯದ ಏನು ಇರ್ತಾರೆ ಅವ್ರಿಗೆ ಏನಂತೀವಿ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಈ ದರ್ಜೆ ನೌಕರರು ಇರ್ತಾರೆ. ಆಮೇಲೆ ಎಲ್ಲ ಸೌಕರ್ಯಗಳನ್ನು ಕೂಡಿರುವಂತ ಒಂದು ಆಸ್ಪತ್ರೆ. ಇದು ಬಹಳ ಜನರಿಗೆ, ಬಡವರಿಗೆ ಅನುಕೂಲ ಆಗೋದಕ್ಕೋಸ್ಕರ, ಮತ್ತೆ ನಮ್ಮ ದೊಡ್ಡ ಆಸ್ಪತ್ರೆಗೆ ಒತ್ತಡ ಕಮ್ಮಿ ಆಗುವುದು ಇದರಿಂದ ಒಳ್ಳೆಯದು. ಯಾಕಂದ್ರೆ ಎಲ್ಲ ಅಲ್ಲಿಗೆ ಹೋಗೋದ್ರಿಂದ ಈ ಭಾಗದ ಸುಮಾರಷ್ಟು ಒಂದಿಷ್ಟು ವಾರ್ಡ್ಗಳಲ್ಲಿ ಏನಿದ್ದಾರೆ, 7-8 ವಾರ್ಡು, ಇವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲ ಸೌಕರ್ಯ ಕೊಡ್ಲಿಕ್ಕೆ ಅವಕಾಶ ಇದೆ. ಔಷಧಿನೇ ಇದೆ, ಎಲ್ಲ ಮೆಡಿಸಿನ್ ಸಹ ಕೊಡ್ತಾರೆ. ಎಲ್ಲವನ್ನೂ ಕೊಡ್ಲಿಕ್ಕೆ ಅವಕಾಶ ಇರುವಂಥದ್ದು ರಾಜ್ಯ ಸರ್ಕಾರದ ಈ ಯೋಜನೆ. ಮಾನ್ಯ ನಮ್ಮ ಆರೋಗ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಇದು. ರಾಜ್ಯದ ಅಲ್ಲಿಯ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯದ ಮಂತ್ರಿಗಳವರ ಇದರಿಂದ ಇವತ್ತು ಈ ನಮ್ಮ ಕ್ಲಿನಿಕ್ ಅನ್ನ ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಉಪಯೋಗ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿ ಇದು ಬಹಳ ದಿನದಿಂದ ಮಾಡಕ್ಕೆ ಜಾಗ ಹುಡುಕಿದೀವಿ, ಜಾಗ ಸಿಗ್ಲಿಲ್ಲ. ಆ ನಂತರ ಇದೊಂದು ಜಾಗ ನೋಡಿದೀವಿ, ನೋಡಿ ಪ್ಲೇಸ್ ಚೆನ್ನಾಗಿತ್ತು. ಯಾಕಂದ್ರೆ ಬಸ್ ಇಳಿದ ತಕ್ಷಣ ಬರೋಕ್ಕೆ ಅವಕಾಶ ಇತ್ತು, ಅದನ್ನು ನೋಡಿದೀವಿ. ಕೊನೆಗೆ ಇಲ್ಲೊಂದು ಜಾಗ ಕೊಟ್ಟಿದ ಮೇಲೆ ಇದೆಲ್ಲ ಚೆನ್ನಾಗಿ ಮಾಡಿಸಿದ್ದೀವಿ. ಒಂಥರ ಕ್ಲಿನಿಕ್ ತರನೇ ಒಂದು ಸಣ್ಣ ಹಾಸ್ಪಿಟಲ್ ತರ ಮಾಡಿದ್ದೀವಿ. ಇದು ಆಗುತ್ತೆ. ಇದ್ರ ಜೊತೆಗೆ ಮುಂದೆ ಗೊತ್ತಲ್ಲ, ನಮ್ಮ ದೊಡ್ಡ ಆಸ್ಪತ್ರೆ ಸಹ ಅಪ್ಗ್ರೇಡ್ ಹೋಗ್ತಾ ಇದೆ. ಅದು ಆಗ್ಬಿಟ್ರೆ ಇಡೀ ಸಾಗರದಲ್ಲಿ ಹೆಲ್ತ್ ಬಗ್ಗೆ ಯಾವುದೇ ಚಿಂತೆ ಮಾಡುವಂಥದ್ದಿಲ್ಲ. ಸಾಮಾನ್ಯ ಜನರು ಸಹ ಇಂಥ ಒಂದು ಕ್ಲಿನಿಕ್ಗೆ ಬರಬೇಕು ಅನ್ನೋದೇ ನಮ್ಮ ಕ್ಲಿನಿಕ್. ಇದು ಬಹಳ ಒಂದು ಒಳ್ಳೆ ಕೆಲಸ ಇದು. ಯಾಕಂದ್ರೆ ಅಲ್ಲಲ್ಲೇ ಈ ತರ ಒಂದೊಂದು ಕ್ಲಿನಿಕ್ ಮಾಡಿ ಇಟ್ಬಿಟ್ರೆ ಬಹಳ ಜನ ಬಡವರಿಗೆ ಅಲ್ಲಿ ಅರ್ಜೆಂಟ್ ಹೋಗೋರು, ಜ್ವರ ಬಂದವರು, ಅವರು ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು. ಅಲ್ಲಿ ಸಾವಿರಾರು ಜನ ಬರ್ತಾರೆ. ನಮ್ಮ ದೊಡ್ಡ ಆಸ್ಪತ್ರೆಗೆ ದಿನ ಸಾವಿರಾರು ಜನ ಬರೋದ್ರಿಂದ ಅಲ್ಲಿ ಕಷ್ಟ ಆಗುತ್ತೆ. ಅದರಿಂದ ಇಲ್ಲಿ ಬಂದ್ರೆ ನಮ್ಗೆ ಆ ಆಸ್ಪತ್ರೆ ಒತ್ತಡ ಸ್ವಲ್ಪ ಕಮ್ಮಿ ಆಗುತ್ತೆ.